ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದಂತಹ ಕಾರಣಕ್ಕೆ ಗಲಾಟೆಯಾಗಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ್ಲ ಗ್ರಾಮದಲ್ಲಿ ನಡೆದಿದೆ. ಬೆಂಗಳೂರು ಬನ್ನೇರುಘಟ್ಟ ಮೂಲದ 22 ವರ್ಷದ ಸೈಯದ್ ಅಬ್ರಾರ್, 25 ವರ್ಷದ ಸೈಯದ್ ಸಿದ್ದಿಕ್ ರವರು ಕುಟುಂಬದೊಂದಿಗೆ ತಾಲೂಕಿನ ಮುರುಗಮಲ್ಲ ದರ್ಗಾಕ್ಕೆ ಬಂದಿದ್ದು, ಕಾರನ್ನ ಹಿಂದೆ ತೆಗೆಯುವಾಗ ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದಂತಹ ಕಾರಣಕ್ಕೆ ಗಲಾಟೆಯಾಗಿದ್ದು, ಅಲ್ಲಿದ್ದಂಥ ಕೆಲ ವ್ಯಕ್ತಿಗಳ ನಡುವೆ ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಮಕ್ಬಾಲ್ ಜಾನ್ ಹಾಗೂ ಸೈಯದ್ ಅಬ್ರಾರ್, ಸೈಯದ್ ಸಿದ್ದಿಕ್ ಎಂಬುವವರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು, ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ಫರ್ಹಾನ್ ಆತಾಜು. ನಾನು ಬೆಂಗಳೂರು PTM ಫಸ್ಟ್ ಸ್ಟೇಜಿಂದ ಬಂದಿರೋದು. ನಿನ್ನೆ ಏನೋ ನಾವು ಶುಕ್ರವಾರ ಅಂತ ದರ್ಗಾಗೆ ಬಂದಿದ್ದೆ, ಮುರುಗಮಲ್ಲ ದರ್ಗಾಗೆ. ನಿನ್ನೆಯಿಂದ ನಾವು ಏನೋ ರಾತ್ರಿ 4 ಗಂಟೆ ಇತ್ತು ಬಂದು, ಬೆಳಗ್ಗೆ ಎದ್ದು ಇಲ್ಲೇ ಓಡಾಡ್ಕೊಂಡು ಇದ್ದೆ ದರ್ಗಾ ಹತ್ರ. ಏನೋ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋದರೆ ಅಲ್ಲಿ ನಮ್ಗೆ ಸ್ವಲ್ಪ ಕಾರು ಒಬ್ಬರು ಹುಡುಗಗೆ ಟಚ್ ಆಯಿತು, 2 ವೀಲರ್ಗೆ ಟಚ್ ಆಗಿದ ತಕ್ಷಣ ಸುಮ್ಗೆ ಹುಡುಗರು ಬಂದು ಹೊಡೆದಾಕಿ ನಮಗೆಲ್ಲ 4 ಹುಡುಗಿಯವ್ರಿಗೆ, ನಮ್ಮಮ್ಮಗೆ, ಇಬ್ಬರು ನನ್ನ ಮಕ್ಕಳಿಗೆ, ನನ್ನ ಅಕ್ಕ ಮಗಗೆಲ್ಲ ಹೊಡೆದಾಕಿ ತುಂಬ ಗಾಯ ಮಾಡಿದ್ದಾರೆ. ನಾವು ಇಲ್ಲಿ ಬಂದಿದ್ದೀವಿ, ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೊಂದು ಸತಿ ಸುಮ್ಮನೆ ಟಚ್ ಆದರೆ ಜಾಸ್ತಿ ಜಗಳ ಮಾಡೋಕ್ಕಾಗಬಾರ್ದು. ನಮಗೆ ನ್ಯಾಯ ಬೇಕು ಅಂತ ಬಂದಿರೋದು. ನಮ್ಮ ಮಮ್ಮಿಗೆ 60 ವರ್ಷ ಮುಕ್ಕಿಗೆ ಹೊಡೆದಿದ್ದಾರೆ, 16 ವರ್ಷ ಹುಡುಗಿಗೇನು ಹೊಡೆದಿದ್ದಾರೆ. ನಾವು ಸುಮ್ಮನೆ ಜಗಳ ಮಾಡೋಕ್ಕೆ ಬಂದಿಲ್ಲ. ದರ್ಗಾಗೆ ನಮ್ಮಮ್ಮ ಏನಿದೆ ಅದು ಏನೋ ತೊಗೊಂಡು ಬಂದಿದ್ದೀವಿ. ನಾವು ದರ್ಗಾಗೆ ಪೂಜೆ ಮಾಡಿಸ್ಕೊಡಿ, ನಾವು ಏನು ಮಾಡೋ ಕೆಲಸ ಮಾಡ್ಕೊಂಡು ಬಂದಿರೋ, ಜಗಳ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಎಲ್ಲ ಇರೋ ಹುಡುಗರೆಲ್ಲ 15 ಜನ ಬಂದು ಇಬ್ಬರು ಹುಡುಗರಿಗೆ 4 ಹೆಣ್ಮಕ್ಳಿಗೆ ಹೊಡೆದಿದ್ದಾರೆ. ಎಲ್ಲ ನೋಡಿದ್ರೇನು, ಎಲ್ಲ ಸಪೋರ್ಟ್ ಬಂದ್ರೇನು ಕಾರೆಲ್ಲ ಮುಚ್ಕೊಂಡು ಹೊರಗಡೆ ಎಲ್ಲ ಹೊಡೆದಾಕಿದ್ದಾರೆ. ಇದೇನು ಮಾಡ್ತೀರಾ ನೀವೆಲ್ಲ ಜನ ತೀರ್ಮಾನ ಮಾಡಿ. ನಾವು ಏನೋ ದುಶ್ಮನಿಗೆ ಮಾಡ್ತಾ ಇಲ್ಲ. ಮುಂದೆ ಇನ್ನೊಂದು ಸುಮ್ಮನೆ ಒಂದು ಚೂರಿಗೆ ಜಗಳ ದೊಡ್ಡದಾಗಬಾರ್ದು. ಏನಿರುತ್ತೆ ಆ ಹುಡುಗರಿಗೆ ಏನೋ ಮಾತಾಡಿ ನೀವೆಲ್ಲ ಜನ ಏನು ಮಾಡ್ತೀರಾ ಮಾತಾಡಿ.